ನಮ್ಮ ದೇಶ ರೀ ನಾವು ಕಟ್ಟಿರೋ ದೇಶ ಇದು. ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್ ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಪುಷ್ಪಮ್ಮ ತುಂಬಾ ಸಿಂಪ್ಲಿಸಿಟಿ ಅಂದ್ರೆ ನೋಡಿ ಕಲಿಬೇಕು ಅಂತ ಹೇಳ್ಬಿಟ್ಟು. ಮಗ ಪ್ಯಾನ್ ಇಂಡಿಯಾ, ಮದರ್ ಇಂಡಿಯಾ ವೆರಿ ಸಿಂಪಲ್ ಅಂತಾರೆ. ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ನೀವೇನ್ ಹೇಳ್ತೀರಾ? ಹುಡುಗಂಗೆ ಅನ್ಸಿರುತ್ತೆ ನಾವಿರೋದೇ ಹಿಂಗೆ, ಇದಕ್ಕಿನ್ನ ಇನ್ನೇನು ಒಂದೇ ಸೀರೆ ಉಟ್ಕೊಳಕ್ಕಾಗಲ್ಲ, ಡಬಲ್ ಸೀರೆ ಓಡಾಡಕ್ಕಾಗಲ್ಲ. ಸಿಂಗಲ್ ಒಂದು ಒಳ್ಳೆ ಸೀರೆ, ಕಾಟನ್ ಸೀರೆ ಉಟ್ಕೊಂಡು ಆರಾಮಾಗಿ ಸಿಂಪಲ್ಲಾಗಿ ಓಡಾಡ್ತೀವಿ, ಅದಕ್ಕೆ ಸಿಂಪಲ್ ಅಂದಿರ್ಬೋದು. ಬಟ್ ಅವ್ರಿಗೆ ಯಾಕೆ ಅನಿಸುತ್ತೋ ಗೊತ್ತಿಲ್ಲ, ಬಟ್ ನಾನು ನಿಜವಾಗ್ಲೂ ಸಿಂಪಲ್ ಆಗಿರೋದು ನಂಗೆ ತುಂಬ ಇಷ್ಟ. ಬೇಸಿಕಲಿ ನಾನು ಯಾವಾಗಲೂ ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ತುಂಬ ಆಡಂಬರದ ಡ್ರೆಸ್ ಮಾಡ್ಕೊಳ್ಳೋದು ಅದೆಲ್ಲ ಇಷ್ಟ ಇಲ್ಲ. ಹಂಗೆ ಅನ್ಸಿರ್ಬೋದು, ಅದಕ್ಕೆ ಹಂಗೆ ಅನ್ಸಿರ್ಬೋದು. ಅದು ಅವ್ರಿಗೆ ಥ್ಯಾಂಕ್ಸ್ ಏನೋ ಬೇಕಣ್ಣ ಹೇಳ್ಬೇಕು. ನನ್ನ ಅಷ್ಟು ಚೆನ್ನಾಗಿ ತೊಗೊಂಡಿದ್ದಾರಲ್ಲ ಪುಷ್ಪಮ್ಮಂದಿರ ಸಿಂಪಲ್ ಅಂತ, ಅದಕ್ಕೆ ಅವ್ರ ಆಡಿಯನ್ಸಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಓಕೆ, ಸಿನಿಮಾದ ಬಗ್ಗೆ ಒಂದೆರಡು ಮಾತು. ಸಿನಿಮಾ ಬರಬೇಕು ಅಂತ ಮೊದಲಿಂದ ಇತ್ತು, ಬಟ್ ಸಮಯ ಎಲ್ಲನೂ ಸ್ವಲ್ಪ ಕೆಲಸಗಳಿತ್ತು. ನಂದು ಕೆಲಸ ಎಲ್ಲ ಮುಗಿದು ಆರಾಮಾಗಿ ಫ್ರೀಯಾಗಿ ಈಗ ಮಾಡ್ಬೋದು ಅನ್ನೋ ಟೈಮಿಗೆ ಬಂದಿದ್ದೀವಿ. ರಿಯಲಿ? ಹಂಗಾಗಿ ಸಿನಿಮಾನೇ ಯಾಕೆ ಆರಿಸ್ಕೊಂಡ್ವಿ ಅಂದರೆ ನಮ್ಮ ಮನೇಲಿ ಇದ್ದಾರಲ್ಲ ಯಶು, ಅವ್ರದ್ದು ನೋಡಿ ನೋಡಿ ನಮಗೂ ಬಂದಿತ್ತು. ಎಲ್ಲೋ ಒಂದು ಕಡೆ ನಾವಿನ್ನೇನು ಮಾಡೋಕ್ಕಾಗಲ್ಲ, ಸಿನಿಮಾಗೆ ಅಂತ ಮಾಡಿದರೆ ಪ್ರೊಡ್ಯೂಸರೇ ಆಗಬೇಕು ಅಂತ. ಅದರಲ್ಲಿ ಯಾವ ಮಟ್ಟದ್ದು ಅಂತ ಅಂದರೆ ಒಂದು ಈ ಮಟ್ಟಕ್ಕೆ ಹೆಸರಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸುಮ್ಮನೆ ಒಂದು ನಿರ್ಮಾಪಕಿಯಾಗಿ ಎಂಟ್ರಾಗೋಣ ಅಂತ ಬಂದಿದ್ದು. ಬಟ್ ನಮ್ಮ ಟೀಮ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ಆಗ್ಬೋದು, ಶ್ರೀರಾಜು ಮತ್ತು ನಮ್ಮ ಮ್ಯೂಸಿಕ್ ಹುಡುಗರು ಎಲ್ಲರೂ ಅವ್ರ ಸಿನಿಮಾದ ಥರ ಕೆಲಸ ಮಾಡಿದ್ದಾರೆ. ಇದರಲ್ಲಿ ನಂದೇನು ಎಕ್ಸ್ಟ್ರಾಡಿನರಿ ಇಲ್ಲ. ನಾನು ಹಣ ಹೂಡಿರ್ಬೋದು, ಬಟ್ ಎಷ್ಟು ಜನ ಹಣ ಹೂಡಿದರೆ ಚೆನ್ನಾಗಿ ಕೆಲಸ ಮಾಡಿಕೊಟ್ಟು ಈ ಮಟ್ಟಕ್ಕೆ ಸಿನಿಮಾ ತರ್ತಾರೆ, ಅದು ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ, ನಮ್ಮ ಲಕ್ ಅಂತ ಹೇಳ್ಬೋದು. ಬಟ್ ಕೊತ್ತಲವಾಡಿ ಅನ್ನೋ ಸಿನಿಮಾ ಇವತ್ತು ಎಲ್ಲ ಕಡೆನೂ, ಇಲ್ಲಿ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಭಾಷೆಯಲ್ಲೂ ನನಗೆ ಫೋನ್ಗಳು ಬರ್ತಾ ಇರುತ್ತೆ. ನಮಗೆ ನೀವು ಬೇರೆ ಭಾಷೆಗೆ ಡಬ್ ಮಾಡಿ ಕೊಡಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಆಮೇಲೆ ಈಗ ಸೂ ಫ್ರಮ್ ಸೋ ಬಂತು ಅಮ್ಮ, ನಿಮ್ದು ಬಂತು. ಒಂದು ರೀತಿಯಾಗಿ ಪೈಪೋಟಿ ಅಂತಾನೆ ಹೇಳ್ಬೋದು. ಸೊ ಅವರು ಈಗ ಓವರ್ ಆಲ್ ಇಂಡಿಯಾದಲ್ಲಿ ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ನಿಮ್ದು ಆ ಥರ ಪ್ಲಾನ್ಸ್ ಏನಾದರೂ ಇದೆಯಾ? ರುಕೋ ಜರಾ ಸಬರ್ ಕರೋ. ನಾನು ಪ್ಲ್ಯಾನ್ಸ್ ಬಗ್ಗೆ ಯಾವಾಗಲೂ ಹೇಳಲ್ಲ, ಬೇರೆಯವ್ರ ಥರ ಮುಂಚೆನೇ ಹೇಳಲ್ಲ. ಅದು ಮಾಡಿದ ಮೇಲೆ ಹೇಳ್ತೀನಿ. ಇವಾಗ ಸದ್ಯಕ್ಕೆ ನನಗೆ ಬೇರೆ ಭಾಷೆಯವರೆಲ್ಲ ನಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ, ಬಟ್ ನಾನು ಅದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅಮ್ಮ, ಆಫೀಸ್ ಕಲೆಕ್ಷನ್ ಬಗ್ಗೆ, ಸೊ ಅದ್ರ ಬಗ್ಗೆ ಒಂದೆರಡು ಮಾತಮ್ಮ. ಬಾಕ್ಸ್ ಆಫೀಸ್ ಬಗ್ಗೆ ನಾನು ಎಲ್ಲೂ ಮಾತಾಡಲ್ಲ, ಮುಂದಿನ ದಿನಗಳಲ್ಲೂ ಮಾತಾಡಲ್ಲ, ಹಿಂದೇನೂ ಮಾತಾಡಲ್ಲ. ಬೋಲಾ ಧಕ್ಕಾ ಬುಕ್ಕಿ ನೈ ಕರ್ನೆ ಕಾ, ಆರಾಮ್ ಸಿ ಲೇನೆ ಕಾ. ಯಾಕೆ ಅಂತ ಕೇಳಿ, ಹೊಸ್ದಾಗಿ ಸಿನಿಮಾ ಮಾಡೋಕ್ಕೆ ಬರೋರು ರಿಯಲ್ ಆಗಿ ಅವ್ರಿಗೆ ಎರಡೂ ಹೇಳ್ಬಾರ್ದು. ಬರೋದೇ ಮೊದಲೇ ತಪ್ಪಾಗಿ ಭಯ ಪಟ್ಕೊಳ್ತಾ ಇದ್ದಾರೆ. ಇಲ್ಲಿ ಬರೋರು ಧೈರ್ಯವಾಗಿ ಬರ್ಬೋದು, ಹಣ ಮಾಡೋ ಬಿಸ್ನೆಸ್ ಜಾಗ ಅಂತ ಬರಬೇಡಿ. ನಾನು ಹೇಳೋದು ಬರುತ್ತೆ, ಹಣ ಎಲ್ಲೂ ಹೋಗಲ್ಲ. ನಾವೇ ಉದಾಹರಣೆ ಇಲ್ಲಿ ಕೂತಿದ್ದೀವಿ, ನಾವು ಏನೂ ಇಲ್ಲದೆ ಬಂದರು ಸಿನಿಮಾ. ಅವ್ರ ಆ್ಯಕ್ಟ್ರು, ನಾನು ಪ್ರೊಡ್ಯೂಸರು. ಹಂಗಂತ ತುಂಬ ಜನ ಪ್ರೊಡ್ಯೂಸರು ದುಡ್ಡು ಮಾಡಿ ಚೆನ್ನಾಗಾಗಿರೋರು ಇದ್ದಾರೆ. ಬಟ್ ಅದನ್ನು ಈಗಲೇ ಹೇಳೋ ಅವಶ್ಯಕತೆ ಇಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು ಹಣದ ಬಗ್ಗೆ ಎಲ್ಲ. ನಾನು ತುಂಬ ಖುಷಿಯಾಗಿದ್ದೀನಿ. ನನಗೆ ಜನಕ್ಕೆ ದುಡ್ಡು ಬರೋದಕ್ಕಿಂತ ಸಿನಿಮಾ ಈ ಮಟ್ಟಕ್ಕೆ ರೀಚ್ ಆಯ್ತಲ್ಲ. ನಮಗೆ ಬೇರೆ ಥಿಯೇಟರ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಬೇರೆ ಎಲ್ಲ ಪ್ರಾಬ್ಲಮ್ಸ್ ಇದೆ, ಅದನ್ನೆಲ್ಲ ಈಗ ಹೇಳೋದು ಬೇಡ. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ಸಿನಿಮಾಲಿ ದುಡ್ಡು ಹೆಂಗೆ ಮಾಡಬೇಕು ಅಂತ ಗೊತ್ತು. ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ ಅನ್ನುವಂಥ ಸಿಗ್ತಾ ಇಲ್ಲ ಅಲ್ಲ, ಕೊಡ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಹಂಗೆ ಮಾಡಿದ್ರು. ನಾನು 2 ತಿಂಗಳು ಮುಂಚೆ ಬುಕ್ ಮಾಡಿದ್ದೆ, ಕೊಡ್ತೀವಿ ಅವ್ರ ಡೇಟು ಅವ್ರು ಇದ್ರ ಥರನೇ ಬಂದ್ವಿ. ಇಲ್ಲ ನಾವು ಮುಂದಕ್ಕೆ ಹೋಗ್ತಾ ಇದ್ವಿ, ಇಲ್ಲ ಈ ಡೇಟಿಗೆ ಬರ್ಬೋದು ಅಂತ ಕರೆದು ಆಮೇಲೆ ಹಿಂದಿನ ದಿನ ಹೇಳಿದ್ರು, ಇಲ್ಲ ಸಿನಿಮಾ ನನಗೆ ಬೇರೆ ಸಿನಿಮಾ ಹಾಕಿದ್ದೀನಿ, ನೀವು ಅಲ್ಲಿಗೆ ಹೋಗಿ. ಆಮೇಲೆ ಥಿಯೇಟ್ರ್ ಹೇಳಿದ ಥಿಯೇಟ್ರ್ ಒಂದೂ ಕೊಡಲಿಲ್ಲ, ತುಂಬ ತೊಂದರೆ ಮಾಡಿದರು. ಕಾರ್ತಿಕ್ ಇದನ್ನಲ್ಲ ಅವರು ಆ ಬ್ಯಾನರಿಗೆ ಕೊಟ್ಟಿದ್ದಕ್ಕೆ ತುಂಬ ತೊಂದರೆ ಆಯಿತು ನನಗೆ. ಅದನ್ನು ನಾನು ಬೇರೆ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊತೀನಿ. ಥಿಯೇಟ್ರಿಂದ ತುಂಬ ಸಿನಿಮಾಗೆ ಎಫೆಕ್ಟ್ ಆಯಿತು ನಮಗೆ. ನಮ್ಮ ಜನ ಸಿನಿಮಾ ನೋಡೋಕೆ ಎಲ್ಲಿದೆ ಅನ್ನೋ ಕನ್ಫ್ಯೂಷನ್ ಮಾಡಿಬಿಟ್ರು ಥಿಯೇಟರ್ಸ್. ಆ ಬುಕ್ ಪೇಪರಲ್ಲಿ ಒಂದಿದ್ರೆ ಥಿಯೇಟರ್ ಹತ್ರ ಹೋದರೆ ಎಷ್ಟೋ ಜನ ಟಿಕೆಟ್ ತಗೊಂಡು ಮತ್ತೆ ವಾಪಸ್ ಬಂದಿದ್ದಾರೆ. ಆ ಥರ ಥಿಯೇಟ್ರೇ ಕೊಡಲಿಲ್ಲ ನಮಗೆ. ಕಾರ್ತಿಕ್ ಮಾಡಿದ್ದಿದ್ದು. ಯಾರು ಇದರಿಂದ ಯಾರಿದ್ದು ಉದ್ದೇಶಪೂರ್ವಕವಾಗಿ ಮಾಡಿದಾರೋ ಗೊತ್ತಿಲ್ಲ.
ಬಟ್ ತುಂಬಾ ಏಟಾಯಿತು ನನ್ನ ಸಿನಿಮಾಗೆ. ಬಟ್ ಚೆನ್ನಾಗಿರೋ ಸಿನಿಮಾನೂ ಅವರು ಬೇರೆ ಉದ್ದೇಶಪೂರ್ವಕವಾಗಿ ಸಿನಿಮಾ ತೆಗಿಲೇಬೇಕು ಅಂತ ಹಠ ಮಾಡಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಜನ ಬರ್ತಾ ಇದ್ರು ತೆಗೆದ್ರು ನಮ್ಮ ಸಿನಿಮಾನ ಉದ್ದೇಶಪೂರ್ವಕವಾಗಿ. ನಮ್ಮಂಥವ್ರಿಗೆ ಹೆಂಗೆ ಮಾಡ್ತಾರೆ ಅಂದರೆ ಸಾಧಾರಣ ಜನಕ್ಕೆ ಏನು ತೊಂದರೆ ಕೊಡ್ತಾ ಇದ್ದಾರೆ ಇಂಡಸ್ಟ್ರಿ, ಇದನ್ನು ಎಚ್ಚೆತ್ಕೋಬೇಕು ನಾವು ಮುಂದಿನ ದಿನಗಳು. ನಾನು ಅದ್ರ ಬಗ್ಗೆ ನಿಂತ್ಕೋತೀನಿ ಮುಂದಿನ ದಿನಗಳೆಲ್ಲ. ನಾನು ರೆಡಿಯಾಗಿದ್ದೀನಿ ಮೆಂಟಲಿ. ಸೂಪರ್ ಅಮ್ಮ, ಇದನ್ನೇ ಹಠ ತೊಟ್ಟು ನಿಂತ್ಕೊಂಡು ನನಗಾದ ಪ್ರಾಬ್ಲಮ್ ಇನ್ನೊಬ್ರಿಗೆ ಆಗಬಾರ್ದು ಅಂತ ನಾನು ನಿಂತ್ಕೊಂಡು ಮಾಡ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಹೇಳ್ತೀನಿ ಅದನ್ನ ಬೇರೆ ಇಂಟರ್ವ್ಯೂಲಿ ಕರೆದು ಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು. ಬಟ್ ಸಿನಿಮಾ ಬಗ್ಗೆ ಎಲ್ಲೂ ನೆಗೆಟಿವ್ ಬರಲಿಲ್ಲ, ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ಬೇರೆಯವರಾಗಿರೋ ಒಂದೇ ದಿನಕ್ಕೆ ತೆಗೆದು ಎಸ್ತು ಬಿಡೋರು ಬಿಡಿ, ಆ ಥರದ್ದೆಲ್ಲ ನನಗೆ ಕೆಲವ್ರು ಹೇಳ್ತಾ ಇದ್ರು. ಗಾಂಧಿನಗರದಲ್ಲಿ ತುಳಿತಾರೆ ಅಂತ ಎಲ್ಲರ ಹೆಸರು ಹೇಳಿದ್ರು. ಮುಂದಿನ ದಿನಗಳಲ್ಲಿ ಅವ್ರ ಹೆಸರು ರಿವೀಲ್ ಮಾಡ್ತೀನಿ, ನಾನು ನಿಂತ್ಕೋತೀನಿ. ಆ ವಿಷಯವಾಗಿ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ಸೂಪರ್ ಅಮ್ಮ, ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಮಗನೇ. ನಿಂತ್ಕೋತೀನಿ, ನಾನು ನಿಂತ್ಕೋತೀನಿ. ನಾನು ಬೇರೆ ಯಾರ ಅಮ್ಮ ಅಂತ ನಿಂತ್ಕೊಳ್ಳಲ್ಲ, ಇದ್ರ ಪರವಾಗಿ ನಿಂತ್ಕೋತೀನಿ. ಯಾರ ಅಮ್ಮ ಅಂತ ಬರಲ್ಲ ನಾನು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾನು ಪುಷ್ಪ ಆಗಿ ಬಂದು ಜನಕ್ಕೆ ಏನು ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ. ಯಾವಾಗಲೂ ಅಷ್ಟೇ, ನಾನು ಯಶ್ ಅಮ್ಮ ಅಂತ ನಿಲ್ಲಲ್ಲ, ನಾನು ಒಬ್ಳೆ ನಿಲ್ತೀನಿ ಅನ್ನುವಂಥ ಮಾತನ್ನ ಹೇಳ್ತೀರಾ ನೀವು. ಯಾವಾಗ ನಿಮಗೆ ಮದುವೆ ಆಗಿದೆಯಾ? ಹೌದು. ಹಾಂ, ಯಜಮಾನ್ರು ದುಡಿತಾ ಇರ್ತಾರೆ, ನೀವು ನಿಮ್ಮ ದುಡಿಮೆ ಇರಬೇಕು, ಗೊತ್ತಾಯ್ತಾ? ಇಲ್ಲ ಅಂದ್ರೆ ನೀವು ಎಜುಕೇಷನ್ ಎಲ್ಲ ಯಾಕೆ ಮಾಡ್ಕೋತೀರಾ? ನಾನು ಹೇಳೋದು ನಿಮಗೆ ಈಗ ಹಳೆ ಕಾಲದಲ್ಲಿ ಓದಿಸ್ತಿರ್ಲಿಲ್ಲ ಹೆಣ್ಮಕ್ಳನ್ನ. ಯಾಕೆ? ಅವರು ಮನೆಗೆ ಸೀಮಿತವಾಗಿದ್ದರು. ಈಗ ಹಂಗಲ್ಲ, ಹೆಣ್ಮಕ್ಳಿಗೆ ಎಲ್ಲದರಲ್ಲೂ ಕೆಲಸ ಇದೆ. ಆ ಓದಿಸಿ ಅವ್ರ ಕಾಲ ಮೇಲೆ ಅವ್ರು ನಿಲ್ಸಿದ ಮೇಲೆ ಡಿಪೆಂಡೆನ್ಸಿ ಯಾಕಮ್ಮ ಬೇಕು? ನನಗೆ ಡಿಪೆಂಡೆನ್ಸಿ ಮೊದಲಿಂದ ಇಷ್ಟ ಇಲ್ಲ. ಬಟ್ ನಂಗನ್ಬಿಟ್ಟು ನಾನೇನು ಮನೆ ಬಿಟ್ಟು ಆಚೆ ಕಡೆ ಹೋಗಿ ದುಡಿಬೇಕು ಅಂತ ಅಲ್ಲ. ಬಟ್ ನನಗೆ ಯಾರಿದ್ರು ಪಕ್ಕದಲ್ಲಿ ಅವ್ರು ಹೆಲ್ಪ್ ತಗೋಬೇಕು ಅನ್ನೋದಕ್ಕಿಂತ ನನಗೆ ನಾನೇ ಮಾಡಬೇಕು ಅಂತ. ಹೆಲ್ಪ್ ಎಷ್ಟು ದಿನ ಇರುತ್ತೆ ಅಂತ. ಯಾವತ್ತಿದ್ರು ನಾನು ಅಮ್ಮ ಅವನ ಮಗ ಅದಿದ್ದೇ ಇರುತ್ತೆ, ಬ್ರ್ಯಾಂಡ್ ಅದು. ಅದು ಬಿಟ್ಟು ಕೆಲಸದಲ್ಲಿ ಪ್ರತಿದಿನ ಅವನ ಕೆಲಸ ನಾನು ಅವನಿಂದ ಕೆಲಸ ಮಾಡ್ತೀನಿ ಅನ್ನೋದೆಲ್ಲ ಎಷ್ಟು ಸರಿ? ನೀವೇ ಹೇಳಿ, ಕರೆಕ್ಟಾ ತಪ್ಪಾ? ಓಕೆ, ನೀವು ಸಿಂಗಲ್ ಸಿಂಹ ಥರನೇ ಹೋರಾಡಿ ಅಮ್ಮ. ಸೂಪರ್. ಅಲ್ಲ, ಎಲ್ಲರೂ ಹಂಗೆ ಇರ್ಬೇಕಮ್ಮ. ನಾನು ಅಂತಲ್ಲ, ನಿಮ್ಮ ಯಜಮಾನ್ರು ಇದ್ದಾರೆ ಯಾವುದ್ರಲ್ಲ ಪಕ್ಕದಲ್ಲಿ ಅಂತ ನೀನು ಬಂದ್ರೆ ಬರಲೇಬಾರ್ದು. ನಿನ್ ಸ್ಟ್ರೆಂತ್ ಏನು? ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನಿನ್ ಸ್ಟ್ರೆಂತ್ ಏನಮ್ಮ? ನಿನ್ ಸ್ಟ್ರೆಂತ್ ನೀನು ಕಳ್ಸೋಗ್ಬಿಡುತ್ತೆ. ಎಷ್ಟಿಂದ ಇವರು ಬಂದರು, ಎಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ ಸಿನಿಮಾ ನಿಂತ್ಕೊತು, ಕತೆ ಎಷ್ಟು ನೋಡಿದ್ರು, ಹಾಡು ಎಷ್ಟು ನೋಡಿದ್ರು, ಅದ್ಯಾವುದೂ ಇಲ್ವಾ ನಮ್ಮ ಬ್ಯಾನರಲ್ಲಿ? ನಮ್ಮ ಹುಡುಗರು 5-6 ಹುಡುಗರು ಹೊಸ ಹುಡುಗರಿಗೆ ಕೆಲಸ ಮಾಡ್ಯವ್ರು, ಎಷ್ಟು ಮೇಲೆ ಹೋಗ್ಬಿಡುತ್ತದ, ಆ ಹುಡುಗರಿಗೆ ಬರಲ್ಲ. ಆ ಥರದ ನನಗೇನು ಹೆಸರು ಬರದೇ ಇದ್ದರು, ನನಗೆ ಬಂದೇ ಬರುತ್ತೆ ಹೆಸರು. ಎಷ್ಟು ಮೊದಲು ಸಿನಿಮಾ ಮಾಡಿದ್ದಾರೆ, ಪ್ರೊಡ್ಯೂಸರು ದುಡ್ಡು ಹಾಕಿದ್ದಾರೆ, ಇಷ್ಟೇ ನಂಗೆ ಬೇಕಾಗಿರೋದು. ಅದು ಬಿಟ್ಟು ಅದ್ರೊಳಗೆ ಮಾಡಿರೋ ಹುಡುಗರಿಗೆಲ್ಲ ಎಷ್ಟು ಮೇಲೆ ಹೋದ್ರೆ ಮತ್ತೆ ಅವ್ರೇನು ಮಾಡಬೇಕು? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸಿನಿಮಾನ ನಮ್ಮ ಈಗ ಎಷ್ಟಿಲ್ಲ ಅಂದರೆ ನಾನು ಬರ್ತಾ ಇರಲಿಲ್ವಾ? ಎಷ್ಟಿಲ್ಲ ಅಂದರೆ ಬರಲ್ವಾ? ನಮ್ಮ ಸ್ಟ್ರೆಂತ್ ಏನು? ಎಷ್ಟೇನೆ ನಾನೇ. ಅದು ಪ್ರತಿಯೊಂದು ಹೆಣ್ಮಕ್ಳಿಗೂ ನಾನು ಈ ಮುಖಾಂತರ ಹೇಳ್ತೀನಿ, ಪ್ರತಿಯೊಬ್ಬರು ಹಂಗೆ ಇರ್ಬೇಕು. ಇಲ್ಲ ಅಂದರೆ ಬರಕ್ಕೆ ಹೋಗ್ಬಾರ್ದು ನೀವು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಒಂದು ಇನ್ಸ್ಪಿರೇಷನ್ ಮಾತಾಗುತ್ತೆ, ಬರಕ್ಕೆ ಹೋಗ್ಬಾರ್ದು. ಇವಾಗ ಅವರಿದ್ದಾರೆ ಇವರಿದ್ದಾರೆ, ಎಷ್ಟು ದಿನ ಇರ್ತಾರೆ? ಯಾರು ಇರಲ್ಲ. ನೀವೆಲ್ಲ ಮಾತೆಲ್ಲ ಇಂಗ್ಲೀಷ್ ಅವ್ರ ಥರ ಆಡ್ತೀರಪ್ಪ. ಆದರೆ ಈ ವಿಷಯದಲ್ಲಿ ಯಾಕೆ ಅಷ್ಟೊಂದು ಇವ್ರನ್ನ ಯಾಕೆ ಡಿಪೆಂಡ್ ಆಗಿ ಅಂತ ಹೇಳ್ಕೊಡ್ತಾರೆ? ನೀವು ಸೇರಿ ಎಲ್ಲ ಚಾನಲ್ ಅವರು ಇದನ್ನೇ ಕೇಳ್ತಾರೆ. ಈಗ ಮತ್ತೆ ಯಾಕೆ ಇಂಡಿಪೆಂಡೆಂಟಾಗಿ ಬದುಕಬೇಕು ಹೆಣ್ಮಕ್ಳು ಅಂತ ಯಾಕೆ ಮತ್ತೆ ಅನೌನ್ಸ್ ಯಾಕೆ ಮಾಡ್ತೀರಾ? ಎಷ್ಟು ಜನ ಕರೆಕ್ಟಾಗಿದ್ದಾರೆ, ಅವ್ರಿಗಿನ್ನೂ ಗುಡ್ ಅನ್ಬೇಕು ನೀವೆಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಓ ಅಮ್ಮ ಒಬ್ಬರೇ ಬಂದರು, ಯಾರು ಅಲ್ಲಲ್ಲ. ನಾನು ಕೆಲವರೆಲ್ಲ ನಿಮ್ಗೆ ಈ ವಯಸ್ಸಲ್ಲಿ ಬೇಕಾ, ನಿಮ್ಗೆ 2 ಬ್ಯಾನರ್ ಬೇಕಾ ಅಂತೆಲ್ಲ ಹೇಳ್ತಾರಲ್ಲ. ಅದು ನಾನು ಪರವಾಗಿಲ್ಲ, ನಾನು ಯಾರು ಹೇಳಿದ್ರು ಕಿವಿಗೆ ಹಾಕ್ಕೊಳ್ಳಲ್ಲ. ಕೆಲವರು ತಪ್ಪಾಗಿ ಯೋಚಿಸಿ ಹಿಂದಕ್ಕೆ ಹೋಗ್ಬಿಡ್ತಾರಮ್ಮ. ಎಂಕರೇಜ್ ಕೊಡ್ಬೇಕು. ಈಗ ನೀನೊಂದು ಮಾಡ್ತಾ ಇದೀಯಾ, ನಾನು ಎಂಕರೇಜ್ ಕೊಡಬೇಕು. ಚೆನ್ನಾಗಿ ಮಾಡ್ತಿದೀಯಾ ಮಾಡಮ್ಮ, ಮುಂದಿನ ದಿನಗಳಲ್ಲಿ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅಂದರೆ ನಿನಗೊಂದು ಹುಮ್ಮಸ್ ಬರುತ್ತೆ. ಹಿಂಗೆ ಬರಲ್ಲ ಅಲ್ಲ ಅಂದ್ಬಿಟ್ರೆ ನೀನು ಅಲೆಸ್ಟಿಕ್ ಆಗ್ಬಿಡ್ತೀನಿ. ಅದು ಯಾವತ್ತೂ ಮೋಟಿವೇಶನ್ ಬೇಕು. ನನಗೆ ಯಾರ ಮೋಟಿವೇಶನು ಬೇಡ, ನನಗೆ ನಾನೇ ಮೋಟಿವೇಶನ್. ಸೂಪರ್ ಅಮ್ಮ. ಸಾಕಷ್ಟು ಜನ ಹೆಣ್ಮಕ್ಳಿಗೆ ಇದು ಸ್ಫೂರ್ತಿ ಆಗುತ್ತೆ ಅಂತ ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅದ್ರ ಬಗ್ಗೆನೂ, ಹೆಣ್ಮಕ್ಳ ಬಗ್ಗೆನೂ ಸ್ಪೀಚ್